ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಬೇಗ ಆಫೀಸಿಗೆ ಹೋಗಿ ಆಫೀಸಲ್ಲಿರೋ ಕೆಲಸನೆಲ್ಲ ಪಟ ಪಟ ಅಂತ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಬಂದು ಮತ್ತೆ ಫ್ರೆಶನ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ಸೊ 1 ಸೆಕೆಂಡ್ ಹಾಗೆ ಇರಿ. ಸೊ ಫೈನಲಿ ನಾನು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ನೀವು ನೋಡ್ತಾ ಇರ್ಬೋದು, ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಗಾಡ್ ರಾಘವೇಂದ್ರ ಸ್ವಾಮಿ ಅವರು. ಆ್ಯಂಡ್ ನನಗೆ ಇಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ತಗೊಳ್ದಿನ ನಾನು ಯಾವತ್ತೂ ವಾಪಸ್ ಬಂದಿಲ್ಲ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಸೊ ನನ್ನ ಚಾನಲ್ ನೋಡೋ ಎಲ್ರಿಗೂ, ನನ್ನ ಚಾನಲ್ ನೋಡದೇ ಇರೋರ್ಗು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ. ನಮ್ಮ ಲೈಫಲ್ಲಿ ಏನಾದರೂ ಒಂದು ಚೆನ್ನಾಗಿ ನಡಿಬೇಕು ಅಂತಂದರೆ ಅದಕ್ಕೆ ಗುರುನೇ ಕಾರಣ. ಸೊ ಯಾವುದೇ ಗ್ರಹ ಹೇಗೆ ಇದ್ರೂ ಗುರುಗ್ರಹ ಒಂದು ನಮಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಆ ಗುರುನ ಶಾಂತಿಯಾಗಿ ಹೇಗೆ ಇಟ್ಕೊಳ್ಳೋದು ಅಂದರೆ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಷ್ಟೇ. ಸೊ ನಾನೀಗ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ನಾನು ನನ್ನ ತಮ್ಮ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಐ ಜಸ್ಟ್ ಕೀಪ್ ಯು ಪೋಸ್ಟೆಡ್. ಆ್ಯಕ್ಚುಲಿ ನಾನು ನನ್ನ ತಮ್ಮ ಹೋಗಿದ್ದು ಕೆಲಸ ಮುಗೀತು. ಸೊ ಕೆಲಸ ಮುಗಿಸ್ಕೊಂಡು ಹಾಗೆ ಚೀಸ್ ಕೇಕ್ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಗ್ಲೆನ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಸೊ ನಾವೀಗ ಗ್ಲೆನ್ಸಿಗೆ ಬಂದಿದ್ದೀರಿ. ಲೆಟ್ಸ್ ಗೆಟ್ ಇನ್. ಸೊ ಹಿಯರ್ಸ್ ಮೈ ಫೇವ್ರೆಟ್ ಚೀಸ್ ಕೇಕ್. ಆ್ಯಕ್ಚುಲಿ ನಾನು ಇಷ್ಟೆಲ್ಲ ನಿಜವಾಗ್ಲೂ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗ್ತಾಯಿತ್ತು, ಹಾಗಾಗಿ ತಗೊಂಡೆ. ಯಾವಾಗ ನೋಡು ಆ ಎಕ್ಸ್ಟ್ರೀಮ್ ಬ್ರೈಟ್ನೆಸ್ ಇಟ್ಬಿಟ್ಟು ಸೆಲ್ಫಿ ತೊಗೋತಾನೆ. ಯಪ್ಪ ದೇವ್ರೆ. ನನಗೆ ಇಷ್ಟೂ ತಿನ್ನೋಕ್ಕಾಗಲಿಲ್ಲ, ಹಾಗಾಗಿ ಪಾರ್ಸೆಲ್ ತೊಗೊಂಡ್ವಿ. ಸೊ ನಾನೀಗ ಮನೆಗೆ ಬಂದೆ. ಸೊ ಮನೆಗೆ ಬಂದ ಮೇಲೆ ನಮ್ಮ ಮಮ್ಮಿ ಒಬ್ಬಟ್ಟು ಮಾಡಿದರು. ಸೊ ಈಗ ಸ್ವೀಟ್ ತಿಂದಿದ್ದರಿಂದ ಒಬ್ಬಟ್ಟು ಬೇಡ, ಲೈಕ್ ನಾಳೆ ಮಾಡೋಣ ಅಂತ ಒಬ್ಬಟ್ಟು ಎತ್ತಿಡಿಸಿದೆ. ಸೊ ನಮ್ಮ ಮಮ್ಮಿ ಅಕ್ಕಿ ರೊಟ್ಟಿ, ನುಗ್ಗೆಕಾಯಿ ಪಲ್ಯ ಮತ್ತು ಖಾರ ಚಟ್ನಿ, ಕಾಳು ಪಲ್ಯ ಮಾಡಿದ್ದಾರೆ. ಇವತ್ತಿನ ನನ್ನ ಊಟ ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ, ಕಾಳು ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ. ಸೊ ನಂದು ಈಗ ಜಸ್ಟ್ ಊಟ ಆಯಿತು. ಸೊ ನಿಮ್ಮ ಎಲ್ಲರದ್ದು ಊಟ